ನಮಸ್ಕಾರ. ಈ ದಿನ ಬನ್ನೂರು ಹೋಬಳಿ ಏನು ಒಡ್ರೆಕೊಪ್ಪಲು ಗ್ರಾಮದಲ್ಲಿ ನೂತನವಾಗಿ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಆ ರಾಮ ಮಂದಿರ ಉದ್ಘಾಟನೆಯ ವಿಶೇಷವಾಗಿ ಇವತ್ತು ದಾಸೋಹ ಕಾರ್ಯಕ್ರಮ, ಸಾವಿರಾರು ಜನಕ್ಕೆ ದಾಸೋಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ರಾಮ ಮಂದಿರ ದೇವಸ್ಥಾನದ ಟ್ರಸ್ಟಿಗಳು ಹಾಗೂ ಎಲ್ಲ ಯಜಮಾನರುಗಳು ಕೂಡ ಇವತ್ತು ಬಹಳ ವಿಜೃಂಭಣೆಯಾಗಿ ಒಂದು ರಾಮ ಮಂದಿರನ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಅದರ ವಿಶೇಷವಾಗಿ ಇವತ್ತು ತಾವೆಲ್ಲಿ ನೋಡ್ತಾ ಇದ್ದೀರೋ ಇಲ್ಲಿ ದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ಸಾವಿರಾರು ಜನ ಬಂದು ದಾಸೋಹ ಸ್ವೀಕರಿಸಿರುವಂಥ ಭಕ್ತಾದಿಗಳು, ಹೊರಗಡೆಯಿಂದ ಬಂದಂತಹ ನಗರ ಪ್ರದೇಶಗಳಿಂದ ಬಂದಂತಹ ಭಕ್ತಾದಿಗಳು ಕೂಡ ನಾವು ಇಲ್ಲಿ ನೋಡ್ಬೋದು. ಜೊತೆಗೆ ಏನು ಅಂತಂದರೆ ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಇದು ಮಲಿಯೂರು ಪಕ್ಕ ಇರುವಂಥ ಒಡ್ರೆಕೊಪ್ಪಲು ಗ್ರಾಮ. ಹಾಗೆಯೇ ಇಲ್ಲಿ ಇದು ಬನ್ನೂರು ಹೋಬಳಿಗೆ ಸೇರುತ್ತೆ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ತಾವೇನು ಇಲ್ಲಿ ನೋಡ್ತಾ ಇದ್ದೀರೋ ಇದು ವಿಶೇಷವಾದಂಥ ರಾಮ ಮಂದಿರನ ತುಂಬ ವರ್ಷಗಳಿಂದ ಅವ್ರ ಕನಸಿತ್ತು, ಈ ಒಂದು ಗ್ರಾಮಸ್ಥರದ ಕನಸು. ಆ ಒಂದು ವಿಶೇಷವಾಗಿ ಇವತ್ತು ಉದ್ಘಾಟನೆ ಮಾಡಿ ಈ ಉದ್ಘಾಟನೆಗೆ ಗಣ್ಯಾತಿ ಗಣ್ಯರು ಬಂದು ಉದ್ಘಾಟನೆ ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅದು ಯಾರು ಏನಂತೂ ಕೂಡ ತಮಗೆ ವಿಷಯ ತಿಳಿಸ್ತೀನಿ. ವೀಕ್ಷಕರೇ, ಇವತ್ತೇನು ನಾವು ಒಡ್ರೆಕೊಪ್ಪಲು ಗ್ರಾಮದಲ್ಲಿ ಬನ್ನೂರು ಹೋಬಳಿಗೆ ಬರುತ್ತೆ ಅಂತ ಹೇಳಿದ್ನಲ್ಲ, ನಿಮಗೆ ರಾಮ ಮಂದಿರ ಉದ್ಘಾಟನೆ ವಿಶೇಷವಾದಂಥ ರಾಮ ಮಂದಿರ ಇದು. ಅಂದರೆ ಯಾವ ಥರ ಅಂತಂದರೆ ಅದನ್ನು ನಿಮಗೆ ತಿಳಿಸೋ ಹೋಗ್ತೀನಿ. ನವಗ್ರಹ ಸಮೇತ ಇರುವಂಥ ಒಂದು ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಇರುವಂಥ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ. ಹಾಗಾಗಿ ಇಲ್ಲಿ ವಿಶೇಷವಾದಂಥ ಹೋಮ ಹವನ ಹಾಗಾಗಿ ಆಗಿರುವಂಥದ್ದು. ನಿನ್ನೆ ರಾತ್ರಿಯಿಂದ ಕೂಡ ದೇವಸ್ಥಾನದ ಕಾರ್ಯಕ್ರಮಗಳು ಆಗಿರುವಂಥದ್ದು. ಮತ್ತು ನಿನ್ನೆ ನಾಟಕ ಕೂಡ ಎಲ್ಲ ಜನ ಜಾಗರಣೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ನಾಟಕ ಕೂಡ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಉದ್ಘಾಟನೆಯಾಗಿ ಬಂದಂಥವರು ನಮ್ಮ ಶ್ರೀ ಸ್ವಾಮಿ ಮುಕ್ತಾನಂದಜಿ ಮಹಾರಾಜ್ ಅವರು ಬಂದಿರುವಂಥದ್ದು, ರಾಮಕೃಷ್ಣ ಆಶ್ರಮದ ಮುಖ್ಯಸ್ಥರು. ಹಾಗೆಯೇ ಇವರ ಏನು ಒಡ್ರೆಕೊಪ್ಪಲಿನ ಬೋವಿಕ ಜನಾಂಗದ ಮುಖ್ಯ ಸ್ವಾಮೀಜಿಗಳಾದಂಥ ಶಿವಯೋಗಿ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಬಾಗಲಕೋಟೆಯಿಂದ ಕೂಡ ಬರಬೇಕಾಗಿತ್ತು, ಕಾರಣಾಂತರ ಬರಲಿಲ್ಲ. ತಾವೇನು ಇಲ್ಲಿ ನೋಡ್ತಾ ಇರೋ ನಿನ್ನೆ ಅಚ್ಚುಕಟ್ಟಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದಂತಹ ಒಡ್ರೆಕೊಪ್ಪಲು ದೇವಸ್ಥಾನ ಇಲ್ಲಿ ಅತಿ ರಾಮನ ವಿಶೇಷವಾದಂತಹ ಒಂದು ವಿಗ್ರಹ, ಸೀತಾ ಲಕ್ಷ್ಮಣ ಹಾಗೂ ಆಂಜನೇಯ ಇರುವಂಥ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ತುಂಬ ಹೋಬಳಿಯಲ್ಲಿ ವಿಶೇಷವಾದಂಥ ದೇವಸ್ಥಾನಕ್ಕೆ ಅನುವು ಮಾಡಿಕೊಂಡಿದ್ದಾರೆ. ತಾವು ಇಲ್ಲಿ ನೋಡ್ತಾರೆ ಎಲ್ಲ ಯಜಮಾನರುಗಳು, ಇಲ್ಲಿನ ಯುವಕ ಮಿತ್ರರು, ಹಾಗೆಯೇ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಇವರ ಕುಲ ಬಾಂಧವರೆಲ್ಲ ಹೊರಗಡೆಯಿಂದ ಬಂದು ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ಸಹಾಯ ಮಾಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ದೇವಸ್ಥಾನ ಸಹಾಯಾರ್ಥ ಕೂಡ ಆಗಿದೆ. ಇನ್ನೇನು ಈ ವಿಶೇಷವಾದಂಥ ದೇವಸ್ಥಾನದ ಕಾರ್ಯಕ್ರಮಕ್ಕೆ ನಿನ್ನೆ ಇಡೀ ಎಲ್ಲ ಗ್ರಾಮದ ಸಮುದಾಯ ಜನ ಬಂದು ಸೇರ್ಕೊಂಡಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಪುಟ್ಟ ಮಕ್ಕಳು ಕೂಡ ಒಂದು ರಾಮನ ಒಂದು ಕೇಸರಿ ತೊಟ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ವಿಶೇಷ ಅಲಂಕಾರ ಕೂಡ ಇತ್ತು, ಹಾಗೆಯೇ ವಿಶೇಷ ಪೂಜೆಗಳು. ಹಾಗೆಯೇ ಇದು ತುಂಬ ವರ್ಷದಿಂದ ಇಲ್ಲಿ ಈ ಒಂದು ಆಸೆ ಇತ್ತು ಇವರಿಗೆ, ರಾಮ ಮಂದಿರ ಮಾಡಬೇಕು ಅನ್ನೋದು. ಹಾಗಾಗಿ ತುಂಬ ವರ್ಷಗಳಾದರೂ ಕೂಡ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ರಾಮ, ಸೀತೆ, ಆಂಜನೇಯ, ಲಕ್ಷ್ಮಣ ಇರುವಂಥ ವಿಶೇಷವಾದಂಥ ಪ್ರಭಾವಳಿನ ಉದ್ಘಾಟನೆ ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ಖರ್ಚು ಮಾಡಿ ಈ ದೇವಸ್ಥಾನ ಉದ್ಘಾಟನೆ ಮಾಡಿರೋಂಥದ್ದು. ಅವರ ದೈವ ಆರಾಧನೆಗಳಂತಹ ಆರಾಧನೆ ಕೂಡ ಇಲ್ಲಿ ಮಾಡಿ, ಮತ್ತು ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಅವರ ಕುಲದೇವರ ಆರಾಧನೆ ಕೂಡ ಮಾಡಿದ್ದಾರೆ ಈಗ ಆಲ್ರೆಡಿ. ವಿಶೇಷ ಪೂಜೆ ಅಲಂಕಾರಗಳಿಂದ ಕಂಗೊಳಿಸಿರುವಂಥದ್ದು. ಮತ್ತು ಹಾಗೆಯೇ ವಿಶೇಷ ಕಲ್ಲಿನಿಂದ ಮಾರ್ಪಾಡಾಗುವಂಥ ಒಂದು ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇರುವಂಥ ಒಂದು ತುಂಬ ವರ್ಷಗಳ ಕನಸಾಗಿತ್ತು ಇವರೊಂದು ಊರಿನಲ್ಲಿ ಈ ಒಂದು ರಾಮ ಮಂದಿರನ ತೆರೀಬೇಕು ಅಂತ. ಹಾಗೆಯೇ ಎಲ್ಲ ರೀತಿಯೂ ಸಹಾಯ ಮಾಡಿದಂಥ ಎಲ್ಲ ಗಣ್ಯರು ಕೂಡ ಇವರಿಗೆ ಸಹಾಯ ಮಾಡಿದ್ದಾರೆ. ಜೊತೆಗೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನು ವಿಶೇಷತೆ ಇತ್ತು ಸರ್ ಇವತ್ತು? ಹಾಂ ಹಾಂ. ಇವತ್ತು ಭಗವಂತ ನೂತನವಾಗಿ ಕಟ್ಟಡದ ಹಾಗೂ ಶಿಲಾ ವಿಗ್ರಹವನ್ನು ಆರಾಧನೆ ಮಾಡಿದ್ದೀವಿ. ಈ ವರ್ಷ ಪ್ರಥಮ ಮಾರ್ಗ ದಿನವಾಗಿದೆ. ಭಗವಂತನ ಆರಾಧನೆ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರುವಂಥ ಕಾರ್ಯ. ಅದಕ್ಕೋಸ್ಕರ
ಅದಕ್ಕೋಸ್ಕರ ಭಗವಂತನ ಎಲ್ಲರಿಗೂ ಸಿಗಲಿ, ಭಗವಂತ ಒಳ್ಳೆಯದನ್ನು ಮಾಡಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಬೇರೆ ಏನು ಕೇಳೋಕ್ಕಾಗಲ್ಲ. ತಮ್ಮ ಪರಿಚಯ? ನಮ್ಮ ಹೆಸರು ರಾಮಕೃಷ್ಣ ಅಂತೇಳಿ ವಾಟರ್ ಗ್ರೌಂಡ್. ಹಾಂ ಹಾಂ. ತಾವೇ ಇಲ್ಲಿ ಪೂಜಾ ಆರಾಧಕರು? ಇಲ್ಲಿ ಆರಾಧನೆ. ಹಾಂ ಹಾಂ. ಏನೇನಾಯ್ತು ಇವತ್ತು? ಈ ದಿನವಾಗಿ ಬೆಳಿಗ್ಗೆ ಭಗವಂತನ ಆರಾಧನೆ ಆಗಿದೆ. ಅಲ್ಲ, ನಿನ್ನೆ ನಾಟಕ ಕೂಡ ಆಗಿದೆ. ಹೌದು. ರಾತ್ರಿ ಎಲ್ಲ ಜಾಗರಣೆ ಇರ್ತಾರೆ. ಮತ್ತೆ ಶ್ರೀರಾಮಚಂದ್ರ ನಾಟಕ ಆರಾಧನೆ ಆಗಿದೆ. ಹಾಗೂ ಪೌರಾಣಿಕ ನಾಟಕ. ಪೌರಾಣಿಕ ನಾಟಕ. ಬೆಳಗ್ಗೆ ಒಂದು ಭಗವಂತನ ಆರಾಧನೆ ಆಗಿದೆ, ಕಲ್ಯಾಣ. ಹಾಗೆ ಬೆಳಗ್ಗೆ ಕೂಡ ಉದ್ಘಾಟನೆಗೆ ಬರ್ತಾರೆ. ಹೌದು, ಬೆಳಗ್ಗೆ ರಾಮಕೃಷ್ಣ ಸಂಘ ಗುರುಗಳು ಕೂಡ ಬಂದಿದ್ರು. ಹಾಗೂ ಕಾರ್ಯದರ್ಶಿ ಕಾಂಗ್ರೆಸ್ ಮುಖ್ಯಸ್ಥರು ಮತ್ತು ಬಿಜೆಪಿ ಮುಖ್ಯಸ್ಥರು ಬಂದಿದ್ರು. ಹಾಂ ಹಾಂ. ಯಾರು? ಅವ್ರ ಹೆಸರು ಹಾಂ, ಬಿ ಜೆ ಪಿ ಮುಖಂಡರು ಬಂದಿರಾ? ಒಳ್ಳೆಯದು. ಹಾಗೆಯೇ ಮುಖ್ಯವಾಗಿ ನಿಮ್ಮ ಕುಲ ಬಾಂಧವರ ಒಂದು ಹಾಗಾಗಿ ವೈಷ್ಣವ ಬಾಂಧವರು ತಾವು ಕೂಡ ಅರ್ಚಕರಾಗಿದ್ದೀರಾ? ನಮಸ್ಕಾರ ಸರ್.